ರಾಜ್ಯದಲ್ಲೀಗ ಪಾದಯಾತ್ರೆ ಸಮಾವೇಶ ಪ್ರತಿಭಟನೆಗಳ ಪರ್ವ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಆಡಳಿತ ಪಕ್ಷ ವಿಪಕ್ಷಗಳ ಹೋರಾಟಕ್ಕೆ ವೇದಿಕೆಯಾಗ್ತಾ ಇದೆ. ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಇಂದು ಜನಾಂದೋಲನ ಸಮಾವೇಶವನ್ನು ನಡೆಸ್ತಾ ಇದ್ರೆ, ನಾಳೆ ಜೆಡಿಎಸ್ ಬಿಜೆಪಿ ಮೈಸೂರು ಚಲೋ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಸ್ತಾ ಇದೆ. ಬೃಹತ್ ವೇದಿಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ವೇದಿಕೆಗಳು, ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಬ್ಯಾನರ್ಗಳು, ಪೋಸ್ಟರ್ಗಳು, ಸಾವಿರಾರು ಕುರ್ಚಿಗಳು. ಇದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ. ದೋಸ್ತಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಕಾಂಗ್ರೆಸ್. ಮೈಸೂರಿನಲ್ಲಿ ಇಂದು ಸಿದ್ದರಾಮಯ್ಯ ಪರ ಶಕ್ತಿ ಪ್ರದರ್ಶನ. ಒಂದೆಡೆ ಮೂಡ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ನಡೆಸ್ತಾ ಇವೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಇತ್ತ ಕಾಂಗ್ರೆಸ್ ಜನಾಂದೋಲನ ಯಾತ್ರೆ ಮೂಲಕ ದೋಸ್ತಿಗಳಿಗೆ ಟಕ್ಕರ್ ಕೊಟ್ಟಿದ್ದು, ಇವತ್ತು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಜನಾಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮೈಸೂರು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಸಂಪುಟದ ಎಲ್ಲ ಸಚಿವರು, ಶಾಸಕರು ಜನಾಂದೋಲನ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ನಾನು ಎಲ್ಲಾ ಕಾಲಕ್ಕೂ ಸಿದ್ದರಾಮಯ್ಯ ಪರ ಎಂದ ಡಿಕೆ. ಜನಾಂದೋಲನ ಸಮಾವೇಶದ ಸಿದ್ಧತೆ ಪರಿಶೀಲಿಸಿ ಮಾತನಾಡಿದ ಡಿಸಿಎಂ ಡಿಕೆ, ಸಿಎಂ ಸಿದ್ದರಾಮಯ್ಯ ಯಾವ ಸಮಾವೇಶಕ್ಕೂ ಬರೋದು ಬೇಡ, ಜೆಡಿಎಸ್ ಮತ್ತು ಬಿಜೆಪಿಯವರನ್ನ ನಾವೇ ಎದುರಿಸ್ತೇವೆ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ಕಾಲಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಪರ ಇದ್ದೇನೆ. ನಮ್ಮ ಇಡೀ ಪಕ್ಷವೇ ಸಿಎಂ ಪರ ಗಟ್ಟಿಯಾಗಿ ನಿಂತಿದೆ ಅಂತ ಬ್ಯಾಟ್ ಬೀಸಿದ್ರು. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವ್ರನ್ನೆಲ್ಲ ಅರಗಿಸ್ಕೋತೀವಿ, ನೀವೇನು ಬರೋದು ಬೇಡ ಅಂತ. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ. ಆದರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಹೋಮ್ ಟೌನಲ್ಲಿ ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ನಾನು ಕಳ್ಳ ಅಲ್ಲ ಅಂತ ದಾಖಲೆ ಕೊಡಬೇಕಿತ್ತು ಎಂದ ಅಶೋಕ್. ಸಿಎಂ ರಾಜೀನಾಮೆ ಸಮಯ ಹತ್ತಿರವಾಗಿದೆ ಎಂದ ವಿಜಯೇಂದ್ರ. ಬಿಜೆಪಿ ಜೆಡಿಎಸ್ ನಾಯಕರು ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಮಂಡ್ಯದ ತೂಬಿನಕೆರೆಯಿಂದ ಶುರುವಾದ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ಅಂತ್ಯವಾಗಿದೆ. ಇವತ್ತು ಮೈಸೂರಿನತ್ತ ತೆರಳಲಿದೆ. ನಿನ್ನೆ ರಾತ್ರಿ ಶ್ರೀರಂಗಪಟ್ಟಣದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಸಿದ್ದರಾಮಯ್ಯ ಪ್ರಾಮಾಣಿಕರಾಗಿದ್ರೆ ವಿಧಾನಸೌಧದಲ್ಲೇ ನಾನು ಕಳ್ಳ ಅಲ್ಲ ಅಂತ ದಾಖಲೆ ಕೊಡಬೇಕಾಗಿತ್ತು, ಮೈಸೂರಿನಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ್ರು. ಇನ್ನು ವಿಜೇಂದ್ರ ಮಾತನಾಡಿ, ವಾಲ್ಮೀಕಿ ನಿಗಮ ಹಾಗೂ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಏವನ್ ಆರೋಪಿ, ಅವರು ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ ಅಂತ ಗುಡುಗಿದ್ರು. ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನ್ ದಾಖಲೆ ಕೊಟ್ಬಿಡು. ನೀವೀಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ, ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಬಿಜೆಪಿ ಅವರು ವಿರೋಧ, ಅವರು ಓಡಾಡಿ ಹೋಗ್ತಾ ಇದ್ದಾರೆ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಪ್ಪ ಬೇಕಾಗಿತ್ತು? ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತೀರಿ, ಹೋರಾಟ ಮಾಡೋದು, ಕಳ್ಳನ್ನ ಹಿಡಿಯೋ ಕೆಲಸ ನಮ್ಮದು. ನಾನು ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ? ವಿಧಾನಸಭೆಯಲ್ಲೇ ಒಂದ್ಸರಿ ನಾನು ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ. ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನೇನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಸಂತೋಷದಿಂದ ಪಟಾಕಿ ಹೊಡಿತಾ ಇದ್ದಾರೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕುಮಾರಸ್ವಾಮಿ ವಿರುದ್ಧ ಟೀಕೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ತಿರುಗೇಟು ನೀಡಿದ್ದಾರೆ. ನಾವು ಕೂಡ ಗೌಡರೇ, ಒಕ್ಕಲುತನದ ಬಗ್ಗೆ ಮಾತನಾಡಬೇಡಿ, ನಿಮ್ಮ ತಂದೆಯ ಬಗ್ಗೆ ನಾನು ಮಾತನಾಡಿಲ್ಲ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಮೇಕೆದಾಟುಗಾಗಿ ಡಿಕೆಶಿ ಮಾಡಿದ್ದ ಪಾದಯಾತ್ರೆ ಬಗ್ಗೆನೂ ನಿಖಿಲ್ ವ್ಯಂಗ್ಯವಾಡಿದ್ದಾರೆ. ನಾವು ಕೂಡ ಒಕ್ಕಲಿಗರೇ, ನಮ್ಮ ಒಕ್ಕಲತನಕ್ಕೆ ಪ್ರಶ್ನೆ ಮಾಡಬೇಡಿ, ನಾವು ರೈತರ ಮಕ್ಕಳೇ, ದಯಮಾಡಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ. ಇಲ್ಲಿವರೆಗೂ ನಾನು ಸಹಿಸಿಕೊಂಡು ಬಂದಿದ್ದೇನೆ. ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ನೀವೇನ್ ಮಾತನಾಡ್ತೀರಿ? ಎಂದಾದ್ರೂ ನಿಖಿಲ್ ಕುಮಾರಸ್ವಾಮಿ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಾಗ್ಬೋದು ಸರ್? ನಿಮ್ಗೆ
ಏನಣ್ಣ, ಒಬ್ಬ ಯುವಕ ಇದ್ದೇನೆ, ಕಿರಿಯ ಇದ್ದೇನೆ, ನೀವು ಬಹಳ ಹಿರಿಯಕರು, ಅನುಭವಿಗಳು, ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ. ಬಂದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ನೆನ್ಸ್ಕೊಳ್ಳಿ, ತೂರಾಡ್ಕ ಹೋದ್ರು, ನಮ್ಮ ನೀರು ನಮ್ಮ ಹಕ್ಕು, ತೂರಾಡ್ಕ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ಇಲ್ಲ, ನಮ್ಮ ಹಕ್ಕು ಇಲ್ಲ, ನಮ್ಮ ನೀರು ಕಂಡವ್ರ ಹಕ್ಕು. ಒಂದೇ ವೇದಿಕೆಯಲ್ಲಿ ನಡೆಯಲಿದೆ ಸಮಾವೇಶ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಇವತ್ತು ಇದೇ ಮೈದಾನದಲ್ಲಿ ಕಾಂಗ್ರೆಸ್ ತನ್ನ ಜನಾಂದೋಲನ ಸಮಾವೇಶ ನಡೆಸಿದ್ರು. ನಾಳೆ ಬಿಜೆಪಿ ಜೆಡಿಎಸ್ ಇದೇ ಮೈದಾನ ಹಾಗೂ ಇದೇ ವೇದಿಕೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶ ನಡೆಸಲಿದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ನಡೀತಾ ಇರುವ ಜನಾಂದೋಲನ ಸಮಾವೇಶ ಹಲವು ಕಾರಣಗಳಿಗೆ ಮಹತ್ವ ಪಡೆದುಕೊಂಡಿದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಅದ್ಯಾವ ದಾಖಲೆ ಬಿಡುಗಡೆ ಮಾಡ್ತಾರೋ ನೋಡಬೇಕಿದೆ. ರಾಮ್, ಟಿವಿ9 ಮೈಸೂರು.